ವಾಪಸ್ ಬರುತ್ತಾ ಅದು? ಸೊ ಗೈಸ್, ನಾನಿವಾಗ ನಿಮಗೆ ತೋರಿಸೋದು ವರ್ಲ್ಡ್ ಟ್ರೇಡ್ ಸೆಂಟರ್. ನೋಡಿ, ಕ್ಯೂಟ್ ಫ್ಯಾಮಿಲಿ ಯಾವಾಗಲೂ ಹಿಂಗೆ ಖುಷಿಯಾಗಿ ನಿಂತಿರ್ತಾರೆ ಇವರು. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಹರ್ಷ ಫ್ರಮ್ ಮ್ಯಾಡ್ ಲಾಗ್ಸ್ ಕನ್ನಡ. ಹಾಗೆಯೇ ಇಲ್ಲಿ ಮಿಸ್ಟರ್ ಜಗನ್ನಾಥ್. ಸೊ ನಾವಿವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಿರೋದು ನಮ್ಮ ಬೆಂಗಳೂರಿನ ಒನ್ ಆಫ್ ದ ಫೇಮಸ್ ಮಾಲ್ ಆದಂಥ ಓರಿಯನ್ ಮಾಲ್ಗೆ. ಸೊ ಈ ಮಾಲ್ನ ನೈಟ್ ವ್ಯೂ ನೋಡೋದ್ರ ಜೊತೆಗೆ ಈ ಮಾಲ್ನ ಎಕ್ಸ್ಪ್ಲೋರ್ ಮಾಡ್ತೀನಿ. ಸೊ ನಮ್ಮ ಕ್ಯೂಟ್ ಫೇಸ್ನ ನೋಡೋದ್ರ ಬದಲು ಈ ಮಾಲ್ನ ನೋಡಿ ಬನ್ನಿ, ಈಗ ಮಾಲ್ ಒಳಗೆ ಹೋಗೋಣ. ಕನ್ನಡದಲ್ಲಿ ಆ್ಯಕ್ಚುಲಿ ಓರಿಯನ್ ಮಾಲ್ ಬಗ್ಗೆ ಅಷ್ಟು ಬ್ಲಾಗ್ಸ್ ಇಲ್ಲ. ಸೊ ನಮ್ಮಲ್ಲೇ ಮೊದಲು ನೋಡಿ ಎಂಜಾಯ್ ಮಾಡಿ. ಗೈಸ್, ನೀವಿಲ್ಲಿ ನೋಡ್ತಾ ಇರೋದೇ ಓರಿಯನ್ ಮಾಲ್. ಹಾಯ್ ಗೈಸ್, ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು, ಫುಲ್ ಅನ್ರೆಸ್ಪೆಕ್ಟು. ಆ ಟೈಮಲ್ಲಿ ಫುಲ್ ಫೇಮಸ್ ಆಗಿದ್ದಂಥ ಮಾಲು ಇದೆ ಓರಿಯನ್ ಮಾಲು. ಹಾಯ್ ಗೈಸ್, ಏನು ಗೊತ್ತಾ, ನಾನು ಇವತ್ತು ಓರಿಯನ್ ಮಾಲ್ ಬಂದೆ, ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಸೀದಾ ಒಳಗೆ ಹೋಗುವ ಬನ್ನಿ ಇವಾಗ. ಇದಾ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಗರ್ಲ್ಫ್ರೆಂಡಾ? ಓರಿಯನ್ ಮಾಲ್ಗೆ ನಿಯರ್ ಬೈ ಮೆಟ್ರೋ ಸ್ಟೇಷನ್ ಬಂದು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ. ಸೊ ಅಲ್ಲಿಂದ ಈಸಿಯಾಗಿ ಬರ್ಬೋದು. ನೀವಿಲ್ಲಿ ನೋಡ್ತಾ ಇರೋದೇ ಓರಿಯನ್ ಮಾಲ್. ನೋಡಿ ಎಷ್ಟು ದೊಡ್ಡದಿದೆ. ಸೊ ಈ ಮಾಲಲ್ಲಿ ಕ್ಲಾತಿಂಗಿಂದ ಹಿಡಿದು ಫುಡ್ ಕೋರ್ಟಿಂದ ಹಿಡಿದು ಆಮೇಲೆ ಎಂಟರ್ಟೈನ್ಮೆಂಟ್ಗೋಸ್ಕರ PVR ಮಾಲು, ಹಾಗೆಯೇ ಇನ್ನೇನೇನಿದೆ ಇಲ್ಲಿ, ಶೂಸ್ ಆಗಿರ್ಬೋದು, ಎಲ್ಲ ಪ್ರತಿಯೊಂದು ಸಿಗುತ್ತೆ. ಎಲ್ಲನೂ ಡೀಟೇಲಾಗಿ ನೋಡೋಣ. ಸೊ ನಾನಿವಾಗ ಗ್ರೌಂಡ್ ಫ್ಲೋರಲ್ಲಿದ್ದೀನಿ. ಸೊ ನೋಡ್ತಿರ್ಬೋದು ಆ ಎಂಡಿಂದ ಈ ಎಂಡ್ವರೆಗೂ ಎಷ್ಟು ದೊಡ್ಡದಿದೆ ಅಂತ. ಇದು ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲೇ 3ನೇ ದೊಡ್ಡ ಮಾಲ್ ಅಂತ ಹೇಳ್ತಾರೆ. ಸೈಡ್ ಪ್ಲೀಸ್. ಗೈಸ್, ಫಸ್ಟ್ ಫ್ಲೋರಿಗೆ ಬಂದರೆ ನಮಗೆ ಇಲ್ಲಿ ಒಂದು ಫುಡ್ ಕೋರ್ಟ್ನ ನೋಡ್ಬೋದು ಓರಿಯನ್ ಮಾಲಲ್ಲಿ. ಸೊ ನೋಡ್ತಿರ್ಬೋದು ಇಲ್ಲಿ ಸ್ಟಾರ್ ಬಕ್ಸು ಎಲ್ಲ ಸಿಗುತ್ತೆ ಗುರು. ತುಂಬಾ ಚೆನ್ನಾಗಿದೆ ಇಲ್ಲಿ ಫುಡ್ ಕೋರ್ಟು. ಒಳ್ಳೆ ಲೈಟಿಂಗ್ಸು, ಈ ಟೇಬಲ್ಲು, ಚೇರ್ ಆಗಿರ್ಬೋದು, ಎಲ್ಲ ಯುನೀಕಾಗಿ ಸೈಕ್ ಆಗಿದೆ. ಈ ಎಲ್ಲ ಬ್ರ್ಯಾಂಡ್ ನಾನು ಕೇಳೇ ಇಲ್ಲ. ಇದೆಲ್ಲ ಏನಿದು ಬ್ರ್ಯಾಂಡ್ಗಳು? ಇಲ್ಲಿ ದಾಂಡಿಯಾ ಉತ್ಸವ. ಓಕೆ. ಸೊ ಇಲ್ಲಿ ಯಾವಾಗ ಏನೇನೇನೇನೋ ಈವೆಂಟ್ಸ್ ಎಲ್ಲ ನಡೀತಾ ಇರುತ್ತೆ. ಹಾಂ, ನಾರ್ತ್ ಸೈಡ್ ಫುಲ್ ಫೇಮಸ್. ಓಕೆ. ಇದು ನಮ್ಮ ಕನ್ನಡದಲ್ಲಿ ಏನಂತ ಹೇಳಿ? ಅರ್ಥ ಆಯ್ತು ಅನ್ಸುತ್ತೆ. ಬೆಂಗಳೂರಲ್ಲಿರೋ ಎಷ್ಟು ಮಾಲ್ ಸುತ್ತಿದ್ದೀವಿ. ಹೌದು, ಅದೇ ಮಾಲ್ಗೆ ಹೋಗು, ಬರೀ ಹುಡುಗಿರ್ ಶಾಪಿಂಗ್ ಐಟಮ್ಸು. ಹ್ಞೂ ಗುರು, ನಮ್ಮ ಹುಡುಗರಿಗೆ ಇಲ್ಲಿ ರೆಸ್ಪೆಕ್ಟೇ ಇಲ್ಲ, ಫುಲ್ ಅನ್ರೆಸ್ಪೆಕ್ಟು. ಸೊ ಇಲ್ಲಿ ನೋಡ್ತಿರ್ಬೋದು ಎಲ್ಲ ಬರೀ ಲೇಡೀಸ್ಗೋಸ್ಕರನೇ ಜಾಸ್ತಿ ಸೆಕ್ಷನ್ಸ್ ಇರೋದಿಲ್ಲಿ. ಇದರೊಳಗೆ ಅಂತೂ ಬರೀ ಲೇಡೀಸ್ ಗೊಂಬೆಗಳೇ ಕಾಣ್ತಿದ್ದಾವೆ. ಹುಡುಗರು ಏನು ಮಾಡ್ತಾರೆ ಒಳಗೆ? ಅವ್ರವ್ರ ಗರ್ಲ್ ಫ್ರೆಂಡಿಗೆ ತಗೊಳ್ತಿದ್ದಾರೆ ಅನ್ಸುತ್ತೆ. ನೋಡಿ, ಎಲ್ಲ ಅವ್ರವ್ರ ಹುಡುಗಿರ ಜೊತೆ ಹುಡುಗಿಗೆ ಶಾಪಿಂಗ್ ಮಾಡಕ್ಕೆ ಬಂದರೆ ನಾವಿಬ್ರು ಶಾಪಿಂಗ್ ಮಾಡಕ್ಕೆ ಬಂದಿದ್ದೀವಿ. ಸೈದು ಒಂದು ಜೀವನ ಗುರು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಮಸ್ಕಾರ ಕಣ, ನೀನು ಜಸ್ಟ್ ಇನ್ ಟೈಮ್. ಸೊ ಇದು ಗೂಸ್ ಬಂಪ್ಸ್. ಸೊ ವಾಚ್ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ನೋಡಿ, ಸೆಕ್ಷನ್ ಫುಲ್ ಬರೀ ಲೇಡೀಸ್ಗೇನೆ. ಯಪ್ಪ, ಇದೇನು ನೈಲ್ ಪಾಲಿಶಲ್ಲಿ ನೋಡಿ ಎಷ್ಟೊಂದು ಟೈಪ್ಸ್ ಇದೆ. ಸೊ ಮೇಕಪ್ ಮಾಡ್ತಾವನೆ, ಅಫಿಷಿಯಲ್ ಡ್ರೆಸ್ ನಾನು. ಹೌದು, ಇಂಜಿನಿಯರ್ಸ್ ನೋಡಿ ಯಾವ ಥರದಲ್ಲಿದ್ದೀವಿ. ಮೇಕಪ್ ಮಾಡೋರು ಫುಲ್ಲು ರಿಚ್ ಆಗಿ ಅಫಿಷಿಯಲ್ ಆಗಿದ್ದಾರೆ. ಫಾರ್ಮಲ್ ಶೂಸಲ್ಲಿ ಎಷ್ಟು ಸಿನ್ಸಿಯರಿಟಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಹೌದು, ಇಲ್ಲಿ ಒಂದು 250 to 500 ಸ್ಟೋರ್ಸ್ ಇದೆ. ಸೊ ನೋಡ್ದಿರೋಂಥ ಬ್ರ್ಯಾಂಡ್ಗಳೆಲ್ಲ ನಾವಿಲ್ಲಿ ನೋಡ್ಬೋದು. ಇದೆಲ್ಲ ಕೇಳು ಇರಲ್ಲ ನಾವು, ಆ ಥರ ಬ್ರ್ಯಾಂಡೆಡ್ ಐಟಮ್ಸ್ ಎಲ್ಲ ಸಿಗುತ್ತೆ ಇಲ್ಲಿ. ಬಟ್ ತುಂಬಾ ಕಾಸ್ಟ್ಲಿ. ಇಲ್ಲಿ ಮದರ್ ಕೇರ್ ಅಂತ ಇದೆ ನೋಡಿ, ಮಕ್ಳಿಗೋಸ್ಕರನೇ ಈ ಸೆಕ್ಷನ್ ಫುಲ್ಲು ಅವ್ರಿಗೆ ಡೆಡಿಕೇಟೆಡು.
ಥಿಂಗಿಂದ ಹಿಡಿದು ನಮ್ಮ ಫ್ಯಾಷನ್ಗೆ ಯೂಸ್ ಆಗೋಂಥ ಐಟಮ್ಸಿಂದ ಹಿಡಿದು ಫುಡ್ ಕೋರ್ಟು, ಆಮೇಲೆ ಎಂಟರ್ಟೈನ್ಮೆಂಟ್ಗೋಸ್ಕರ ಇಲ್ಲಿ ಗೇಮ್ಸ್ ಆಗಿರ್ಬೋದು, ಆಮೇಲೆ PVR ಮಾಲು ಪ್ರತಿಯೊಂದು ಇರುತ್ತೆ. ಆ್ಯಸ್ ಯೂಶುವಲ್ ಎಲ್ಲ ಮಾಲಲ್ಲೂ ಇರುತ್ತೆ. ಸೊ ಇಲ್ಲೂ ಅದೇ. ಹಾಗೆಯೇ ಇಲ್ಲಿ ರಿಲಯನ್ಸ್ ಅವ್ರದ್ದು ಡಿಜಿಟಲ್ ಕೂಡ ಇದೆ. ಎಲ್ಲ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್, TVs, ಲ್ಯಾಪ್ಟಾಪ್ಸ್, ವೆಜಿಟೇಬಲ್ಸ್ ಸಿಗುತ್ತಾ? ವೆಜಿಟೇಬಲ್ ದಿನಸಿ ಐಟಮ್ಗಳು ಏನು ಬೇಕು, ಗೋ ಫ್ರೆಶ್ ಕೂಡ ಉಂಟು ಇಲ್ಲಿ. ಎಸೆನ್ಷಿಯಲ್ಸು, ಬೇಕರ್ಸು, ಎಗ್ಸು ಏನು ಬೇಕು ಮಾನ್ಯವ ನೋಡು. ನನ್ನ ಮದುವೆಗೆ ಥರ ಬಟ್ಟೆ ತಗೋ. ಈ ಥರದ ಮದುವೆಗೆ ಈ ಥರ ಬಟ್ಟೆನ ತಗೋಬೋದು, ಬಟ್ ಹುಡುಗಿ ಇಲ್ವೇ? ಬೇಜಾರು ಮಾಡ್ಬಿಡೋದು, ಮನ್ಸಿಗೆ ಬೇಜಾರಾಗುತ್ತೆ. ನೆನ್ಕೊಡ್ಬೋದು ನನಗೆಲ್ಲ. ನೋಡಬೇಕು, ಖುಷಿ ಪಡಬೇಕು. ನೋಡಿ ಕ್ಯೂಟ್ ಫ್ಯಾಮಿಲಿ, ಯಾವಾಗಲೂ ಹಿಂಗೆ ಖುಷಿಯಾಗಿ ನಿಂತಿರ್ತಾರೆ ಇವರು. ಅವ್ರ ಕಾಲು ನೋವು ಬರಲ್ಲ ಅವ್ರಿಗೆ, ಬಟ್ಟೆ ಮಾತ್ರ ಬದಲಾಗ್ತಾ ಇರುತ್ತೆ. ಅವ್ರಿಗೆ ಅಸಿಸ್ಟೆಂಟ್ಗಳು ಬೇರೆ ಬಟ್ಟೆನ ಶೇನ್ ಮಾಡೋದಕ್ಕೆ. ಇದ್ಯಾರಿದು ಎಕ್ಸ್ಟ್ರಾ ಕ್ಯಾಂಡಿಡೇಟು? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಚಿಕ್ಕಮ್ಮ ಚಿಕ್ಕ ಇಲ್ಲಿ ಆ್ಯಕ್ಚುಲಿ ಶಾಪಲ್ಲಿ ವರ್ಕ್ ಮಾಡೋರು ಅಷ್ಟೇ. ನಾನು ಅಬ್ಸರ್ವ್ ಮಾಡ್ದಂಗೆ ಎಲ್ಲ ನಾರ್ತ್ ಈಸ್ ಅಲ್ಲ, ನಾರ್ತ್ ಈಸು ಅಲ್ಲಿ ನೋಡೋಕ್ಕೆ ಒಳ್ಳೆ ಚೀನಾದವ್ರ ಥರ ಇರ್ತಾರೆ. ಚೆನ್ನಾಗಿರ್ತಾರೆ. ಚೀನಾದವರು ಹಂಗೆ ಇರ್ತಾನೆ ಇರೋದು. ಚೀನಾದವ್ರು ಚೆನ್ನಾಗಿರಲ್ಲ. ಯಾಕೆ ಚೆನ್ನಾಗಿರಲ್ಲ? ಚೀನಾದವ್ರು ಒಂಥರ ಹೆವಿ ವೈಟ್ ಸಣ್ಣಗಿರ್ತಾರೆ. ನೀವು ಹಿಂಗೆ ಆಡ್ತೀರಿ, ನಾನು ಚೀನಾ ಹುಡುಗಿನೇ ಮದುವೆ ಆಗ್ತೀನಿ. ಹಂಗಲ್ಲ, ಫಿಟ್ಟಾಗಿ ನೋಡೋಕೆ ಚೆನ್ನಾಗಿ ಬೆಳ್ಳೆಗೆ. ಓಕೆ, ಸೊ ಗೈಸ್ ಇವಾಗ ಫುಲ್ಲು ಟಾಪ್ ಫ್ಲೋರಲ್ಲಿ ಹೋಗ್ತಾ ಇದ್ದೀವಿ. ಸೊ ನನ್ನ ಸೆಕ್ಷನ್ ಇಲ್ಲೇ ಇದೆ. ಟಾಯ್ಸ್ ಆಗಿರ್ಬೋದು, ಆಮೇಲೆ ಗೇಮ್ಸ್ ಎಲ್ಲ ಇಲ್ಲೇ ಇರುತ್ತೆ. ಅದಕ್ಕೆ ಎಷ್ಟೇ ದೊಡ್ಡವರಾದರೂ ಚಿಕ್ಕವರಾಗಿರಬೇಕು. ಅರ್ಥ ಆಯ್ತು ಅನ್ಸುತ್ತೆ. ದೊಡ್ಡವ್ರು ಅದನ್ನೇ ಹೇಳೋದು. ಮಕ್ಕಳದು ಸೆಕ್ಷನ್ ಎಲ್ಲ ಅದೇ ಕಡೆ ಮೇಲ್ಗಡೆನೇ ಇರುತ್ತೆ. ಸೊ ಇಲ್ಲಿ PVR ಮಾಲ್ ಇದೆ, ಅದಾದಮೇಲೆ ಗೇಮ್ಸ್ ಕೂಡ ಇಲ್ಲೇ ಇದೆ. ಸೊ ನೋಡೋಣ ಬನ್ನಿ. ಇವಾಗ ಇಲ್ಲಿ ಗೋಲ್ಡ್ ಕ್ಲಾಸು, ಹಾಗೆಯೇ ಈ ಕಡೆ ನಾರ್ಮಲ್ ಇದೆ. ಹೋಗಿಲ್ಲ ನಾನು ಒಂದ್ಸಲ PVR ಮಾಲ್ಗೆ. ಬುಕ್ ಮೈ ಶೋ ಅಲ್ಲಿ ಚೆಕ್ ಮಾಡ್ತಾ ಇದ್ದೀವಿ ಎಷ್ಟು ಸೀಟ್ ಇರುತ್ತೆ ಅಂತ. ಅಯ್ಯೋ, ಆಚೆಲ್ಲ 100 ರೂಪಾಯಿ ಅಂದರೆ ಇಲ್ಲಿ 310 ರೂಪೀಸಾ? 10 ರೂಪೀಸ್. ಗೋಲ್ಡ್ ಕ್ಲಾಸ್ ಬಂದು 900 ರೂಪೀಸ್. ಅಯ್ಯೋ ದೇವ್ರೆ. ಗೋಲ್ಡ್ ಪ್ರೈಮ್ ಒಂದು 1000 ರೂಪಾಯಿ. ಅಲ್ಲ, ಅಲ್ಲಿ ನಾವು ಆಚೆ ಥಿಯೇಟರಲ್ಲಿ ನೋಡೋದ್ರಲ್ಲಿ ಜಸ್ಟು ಸ್ಕ್ರೀನಲ್ಲಿ ನೋಡ್ತೀವಿ. ಇಲ್ಲಿ ಅವರೇ ಬಂದು ತೋರಿಸ್ತಾರ, ಇಲ್ಲ ಆ್ಯಕ್ಟ್ ಮಾಡ್ತಾರೆ. ಇಲ್ಲಿ ಅವರೇ ಬಂದು ಆ್ಯಕ್ಟ್ ಮಾಡ್ತಾರ ಅಂತ. ಇಲ್ಲೂ ಸ್ಕ್ರೀನಲ್ಲೇ ತೋರಿಸ್ತಾರೆ. ಬಟ್ ಏನು ಸ್ಪೆಷಾಲಿಟಿ 1000 ರೂಪೀಸ್ ಕೊಡೋ ಅಷ್ಟು? ಅಲ್ಲಿ ಜನ ಫುಲ್ಲು ಕಿರ್ಚಾಡ್ಕೊಂಡು ಬ್ಯಾಗ್ ಮೇಲೆ ನೋಡ್ತಾ ಇರ್ತಾರೆ. ಇಲ್ಲಿ ಡೀಸೆಂಟ್ ಆಗಿರ್ತಾರೆ. ಓಕೆ, ಇಷ್ಟೇ ಡಿಫ್ರೆನ್ಸು. ಮಾಲಲ್ಲಿ ಬಂದು ಮೂವಿ ನೋಡಿದ್ರೆ ಡೀಸೆಂಟಾಗಿ ನೋಡ್ಬೋದು ನೀವು ಮೂವಿನ. ಸೊ ಅದಕ್ಕೋಸ್ಕರ ನೀವು ಎಕ್ಸ್ಟ್ರಾ 800 ರೂಪೀಸ್ನ ಸ್ಪೆಂಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಒಂದು ಫುಡ್ ಕೋರ್ಟ್ ಇದೆ. ಇದನ್ನು ಅದು ಆ್ಯಕ್ಚುಲಿ ಕೆಳಗೆ ಫಸ್ಟ್ ಫ್ಲೋರಲ್ಲಿ ಇದ್ದಿದ್ದು ಸ್ವಲ್ಪ ಚಿಕ್ಕದು, ಇಲ್ಲಿ ತುಂಬ ದೊಡ್ಡದೇ ಇದೆ. ಸೊ ನೋಡ್ತಿರ್ಬೋದು ಮೇಲ್ಗಡೆಯಿಂದ ವ್ಯೂ ಯಾವ ಥರ ಇದೆ ಅಂತ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಮಾಲು. ಗೈಸ್ ಇಲ್ಲಿ ನೋಡ್ತಿರ್ಬೋದು ಬರ್ಗರ್ ಕಿಂಗು ತುಂಬ ಇದೆ ಗುರು. ಆ ಕಡೆ ಎಲ್ಲ ಹೋಗೋಣ ಬನ್ನಿ, ಎಲ್ಲ ಕಡೆ ಫುಲ್ಲು ಫುಡ್ ಕೋರ್ಟ್. ಹೌದು, ಇದು ಫುಲ್ ಟಾಪಲ್ಲಿ ಮೂವಿ ಜೊತೆಗೆ ಫುಡ್ ಕೋರ್ಟ್ ಇದೆ. ಸೊ ನೋಡ್ತಿರ್ಬೋದು ಕೇಕ್ಸು, ಕಪ್ ಕೇಕ್, ಪ್ಯಾನ್ ಕೇಕ್. ಸೈಡ್ ಪ್ಲೇಸ್ ಹುಷಾರು, ಗುದ್ಕೋಬಿಟ್ಟಿಯಾ ಹೋಗುತ್ತೆ ಕ್ಯಾಮ್ರಾ ಅಷ್ಟೇ. ಸೊ ಇಲ್ಲಿ ಹೋಟೆಲ್ಲು ನೋಡಿ, ಹೋಟೆಲ್ ಯಾವ ಥರ ರಾಜರು ಥರ ಕೂರಿಸ್ಬಿಟ್ಟವ್ರೆ. ಹೌದು, ಸೊ ನೋಡಿ ಎಲ್ಲದೂ ಸಿಗುತ್ತೆ. ಬರ್ಗರ್ ಆಗಿರ್ಬೋದು. ಹಾಂ, ಫುಲ್ಲು ಫ್ಲೋರೇ ಫುಡ್ ಕೋರ್ಟು. ಒಂದು ಸೈಡ್ PVR, ಒಂದು ಸೈಡ್ ಫುಡ್ ಕೋರ್ಟು. ಹೌದು, ಯಾವ ಥರ ಬೇಕು. ಸೊ ನೋಡಿ ಇಲ್ಲೇ ಸ್ಟೋರ್ ಇರುತ್ತೆ, ಹಾಗೇನೆ ಇಲ್ಲೇ ಚೇರ್ಸ್ ಎಲ್ಲ ಇರುತ್ತೆ. ಮುಂದೆನೇ ತಗೊಂಡು ತಿನ್ಕೋಬೋದು. ಏನಿದು ಇಷ್ಟು ದೊಡ್ಡ ಪೂರಿನಾ? ಕಲರ್ ಪೂರಿ. ಪಾಸ್ತಾ, ಪಿಜ್ಜಾ, ಬರ್ಗರು. ಜಾಗ ಬಿಡಲ್ಲ ಅಂತಾರೆ ಜನ. ಸೊ ನೋಡಿ ನಾನ್ ವೆಜ್ಜು ಸಿಗುತ್ತೆ. ಸೂಪರ್.
ಸೊ ಇಲ್ಲಿ ನೋಡಿ, ಇಲ್ಲಿ ಚಿಕ್ಕದು ಅಂದರೆ 2 ರೋ ಇದೆ. ಇಲ್ಲಿ ನೋಡಿ ಎಷ್ಟು ದೊಡ್ಡದು. ಚಿಕನ್ ತಿನ್ನುವ ಅನ್ಬೇಕಲ್ಲ ತಗೊಳಕ್ಕಿಂತ ಮುಂಚೆ ಹಲ್ದಿರಾಮ್ಸ್ ಸ್ವೀಟ್ಸ್ ಅಲ್ವಾ? ಹಲ್ದಿರಾಮ್ಸು. ಸೊ ಸ್ವೀಟ್ಸು, ಐಸ್ ಕ್ರೀಮ್ಸು ಪ್ರತಿಯೊಂದು ಸಿಗುತ್ತೆ. ಇಲ್ಲಿ ನೋಡಿ ಎಷ್ಟು ದೊಡ್ಡದಿದೆ ಫುಡ್ ಕೋರ್ಟು. ಸೈಕ್ ಗೋ ಪಿಜ್ಜಾ ಅಂದರೆ ಪಿಜ್ಜಾ ಹೋಗುತ್ತಾ ಹೊಟ್ಟೆ ಒಳಗೆ ಹೋಗುತ್ತಾ? ಓಕೆ. ಮಾಮೂಲಿ ಪಿಜ್ಜಾ ಹೋಗಲ್ಲ? ಅದು ಹೋಗುತ್ತೆ ಸ್ವಲ್ಪ ಸ್ಪೀಡಾಗಿ. ಓಕೆ. एक्सप्रेस कितने तेजस्वी लोग हैं हमारे पास, कितने शानदार विचार रखते हैं. ಸೊ ಇಲ್ಲಿ ತುಂಬಾ ಚೆನ್ನಾಗಿದೆ ಫುಡ್ ಕೋರ್ಟು. ವಿಧವಾದಂಥ ತಿಂಡಿಗಳನ್ನೆಲ್ಲ ತಿನ್ಕೊಂಡು ಹೋಗ್ಬೋದು. ಸ್ನ್ಯಾಕ್ಸ್ ಆಗಿರ್ಬೋದು, ಪಿಜ್ಜಾ, ಬರ್ಗರು, KFC, ಟಾಕೋ ಬೆಲ್, ಅಟ್ಟಿಕಾಪಿ ಇದೆಯಾ? ಸೂಪರ್. ಆ್ಯಂಡ್ ಇಲ್ಲೊಂದು ನೀವು ಅಬ್ಸರ್ವ್ ಮಾಡ್ಬೋದು, ಎಲ್ಲ ಕಡೆನೂ ಕನ್ನಡ ಇದೆ. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಸೊ ನಾವು ಕರ್ನಾಟಕದಲ್ಲಿ ಯಾವ ಡಿಸ್ಟ್ರಿಕ್ಟ್ ಕನ್ನಡ ನೋಡೋಕ್ಕೆ ಸಿಗುತ್ತಿಲ್ಲ ಗೊತ್ತಿಲ್ಲ. ಬೆಂಗಳೂರಲ್ಲಿ ಮಾತ್ರ ಮಸ್ಟ್ ಅಂಡ್ ಶುಡ್. ಹೌದು, ಪ್ರತಿಯೊಂದು ಅಂಗಡಿ ಮುಂದೆನೂ ಅವ್ರ ಹೆಸರನ್ನ ಕನ್ನಡದಲ್ಲಿ ಆಗಬೇಕು ಅಂತ ಕರಿತೀವಿ. ಹೊರಗಡೆ ಸ್ಟೇಟ್ ದಾಸನಗರ ಅಂತ ಅಂತೀವಿ. ಬಟ್ ಬೆಂಗಳೂರಲ್ಲಿ ಕನ್ನಡ ಯೂಸ್ ಮಾಡೋಷ್ಟು, ಕನ್ನಡ ಬೋರ್ಡ್ಸ್ನ ಶಾಪಲ್ಲಿ ಯೂಸ್ ಮಾಡೋ ಬೋರ್ಡ್ಸ್ ಅಷ್ಟೇ. ಬಟ್ ಇವಾಗ್ಲೂ ನಾರ್ತ್ ಈಸ್ಟ್ ಎಲ್ಲ ಜಾಸ್ತಿ ಅವ್ರು ಯಾರು ಆ್ಯಕ್ಚುಲಿ ಕನ್ನಡ ಮಾತಾಡಲ್ಲ. ಬಟ್ ಕನ್ನಡನ ಎಲ್ಲೋ ಒಂದು ಕಡೆ ಉಳಿಸ್ಬೇಕು ಅನ್ನೋದು ಮಾಡ್ತಾ ಇರೋದು. ನಮ್ಮ ಬೋರ್ಡ್ಗಳನ್ನ ಕನ್ನಡದ ಹಾಕಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಕನ್ನಡ ಪ್ರತಿಯೊಬ್ಬರು ಮಾತಾಡಬೇಕು ಅಂತ ಮಾಡಬೇಕು, ಚೆನ್ನಾಗಿರುತ್ತೆ. ಸೂಪರ್. ಸೊ ಇದು ಫುಡ್ ಕೋರ್ಟ್ ಆಗಿತ್ತು. ಮೇಲೋಗೋಣ ಇವಾಗ. ನಮ್ಮ ಸೆಕ್ಷನ್ ಇದೆ ಗೇಮಿಂಗ್ ಝೋನ್. ಸೊ ಇಲ್ಲಿ ಆರ್ಟ್ ವೀಲ್ ಸಿಗುತ್ತೆ, ನೋಡೋದ ಬನ್ನಿ. ಆ್ಯಕ್ಚುಲಿ ಈ ಸೆಕ್ಷನ್ನು ನಾಟ್ ಓನ್ಲಿ ಫಾರ್ ಕಿಡ್ಸ್. ನಮ್ಮಂಥ ಅಯ್ಯೋ ಎಂಟ್ರಿನೇ ಹಿಂಗಿತ್ತು. ಎಂಟ್ರಿಲೇ ಕತ್ತೆಗ್ರೋಗ್ತಿತ್ತು ಇವಾಗ. ಸೊ ಇಲ್ಲಿ ಆರ್ಟ್ ವೀಲ್ಸ್ ಆಗಿರ್ಬೋದು, ರಿಯಲ್ ಮೆನ್ನು ಯೂಸ್ ಮಾಡೋವಂಥ ಟಾಯ್ಸ್ ಎಲ್ಲ ಇಲ್ಲಿ ಸಿಗುತ್ತೆ. ಬನ್ನಿ. ವಾಪಸ್ ಬರುತ್ತಾ ಅದು? ಮತ್ತು ಅದೇಂಗೆ ಅಲ್ಲಿ ಬಂತು? ನಾನು ಕತ್ತೆಗ್ರಿಸ್ತಿತ್ತಲ್ಲ ಇವಾಗ. ಅದು ಹುಡುಗ ಕರೆಕ್ಟಾಗಿ ಬಿಟ್ಟಿಲ್ಲ, ಅದನ್ನು ಹೇಳ್ಕೊಡ್ತಾನೆ. ಅವನಿಗೆ ಟ್ರೈನಿಂಗ್ ಇಲ್ಲ. ಸೊ ಇಲ್ಲಿ ಸಾಫ್ಟ್ ಟಾಯ್ಸಿಂದ ಹಿಡಿದು ಹಾಟ್ ವೀಲ್ಸಿಂದ ಹಿಡಿದು ಎಲ್ಲದೂ ಸಿಕ್ಕತ್ತೆ. ಎಸ್, ಇಲ್ಲಿ ನೋಡಿ. ಆ್ಯಕ್ಚುಲಿ ಇವ್ರಿಗೆ ತಗೊಳಕ್ಕೆ ನೋಡ್ತಾ ಇದ್ದಾರೆ. ನೋಡಿ ಬ್ರೋ, ಇಲ್ಲಿ ನಮ್ಮದೇ ಬ್ರೋ ಇದೆಲ್ಲ. ಇದು ಬೇರೆ ಇಲ್ಲಿದೆ ನೋಡಿ ಹಾಟ್ ವೀಲ್ಸ್. ತಗೊಂಡು ಮೈನಿಂಗ್ ಮಾಡೋಕೆ ಹೋಗೋಣ. JCB ಆಲ್ರೆಡಿ ಇದೆ. ಇದೇನು ಒಂದು ಬಸ್? ಇದು ಮೆಟ್ರೋನ ಬಸ್? ಏನಿದು? ಎರಡು? ಇಲ್ಲ, ಕನೆಕ್ಟ್ ಇದೆ. ಅದೇ 2 ಬಸ್ ಇಂದ 1 ಬಸ್. ಓಕೆ. ಸಕಲೇಶ್ಪುರ ಘಾಟಿಯಲ್ಲಿ ಬರಲ್ಲ ಇದು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಬೇಡ, ಬೆಂಗಳೂರು ಟು ಮಂಗಳೂರು ಓಡಿಸೋಣ. ಓಕೆ, ಡನ್. ಜಸ್ಟ್ ಹಾಸನ್ ಟು ಬೆಂಗಳೂರು ಓಡಿಸೋಣ ಸಾಕು. ಇವೆ ಇದೆ. ಬಾರ್ಬಿ ಮಗ ಸಿಂಗಲ್ ಆಗಿದ್ದ, ಕೊಟ್ಟಿಗೆ ಸಾಕಾಗಿತ್ತು. ಸೊ ಇಲ್ಲಿ ನೋಡ್ತಿರ್ಬೋದು ಎಲ್ಲ ಥರ ಟಾಯ್ಸು ಇದೆ ಗುರು. ನೋಡಿ ಎಷ್ಟು ಸಕ್ಕದಾಗಿದೆ ಇದೆಲ್ಲ. ಹಾಟ್ ವೀಲ್ಸ್, ರೇಸ್ ಕಾರ್ಸ್. ಎಸ್, ಇದು ಕಿಡ್ ಸೆಕ್ಷನ್ನು. ಸೊ ಮಕ್ಳಿಗೆ ಬೇಕಾಗಿರೋಂಥ ಎಲ್ಲದು ಸಿಕ್ಕತ್ತೆ ಇಲ್ಲಿ. ಟಾಯ್ಸ್ ಆಗಿರ್ಬೋದು, ಎಜುಕೇಷನ್ ಪರ್ಪಸ್ಸಿಗೋಸ್ಕರನೂ ಸಿಕ್ಕತ್ತೆ. ಮಾರ್ವೆಲ್ ಹೀರೋಸ್, ಸ್ಪೈಡರ್ ಮ್ಯಾನ್ ಯಾರು ಇದರಲ್ಲಿ? ಅವನಲ್ರಿ ಇವನು. ಕನ್ಫ್ಯೂಸ್ ಆಗ್ತೀರಾ ಅಂತ ಕೇಳಿದೆ. ಇದು 9 ಗಂಟೆ ಆಗಿಲ್ಲ, ಟೈಮ್ 6 ಗಂಟೆ ಆಗಲ್ಲ. ನಾನು ಇದು ಬ್ಲ್ಯಾಕ್ ಪ್ಯಾಂಥರ್, ಸ್ಪೈಡರ್ ಮ್ಯಾನ್, ಐರನ್ ಮ್ಯಾನ್, ಕ್ಯಾಪ್ಟನ್ ಅಮೆರಿಕಾ, ಬಲ್ಕ್. ನಾನೇ. ಓ, ಜುರಾಸಿಕ್ ಪಾರ್ಕಲ್ಲಿ ಆ್ಯಕ್ಟ್ ಮಾಡ್ತಿದ್ದ ಡೈನೋಸರ್ ಇಲ್ಲಿದೆ ನೋಡಿ. ನಮ್ಮ ಮನೇಲಿ ಸಾಕಿದ್ವಿ, ಊಟ ಹಾಕೋಕ್ಕಾಗಲ್ಲ ಅಂತ ಬೀದಿಗೆ ಬಿಟ್ಬಿಟ್ವಿ. ಅದಂಗೆ ಓಡಾಡ್ಕೊಂಡಿದೆ ಇವಾಗ. ಎಲ್ಲ ಥರ ಟಾಯ್ಸ್ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಇದು. ಇವಾಗ ಮಜಾ ಇರೋದು ನೋಡಿ. ಹೋಗೋಣ, ಆಡ್ತೀರಾ? ಇದ್ರಲ್ಲಿ ನಮಗೆ ಸಿಗೋಂಥದ್ದು ಏನಿಲ್ಲ, ಎಲ್ಲ ಗೇಮ್ಸ್. ಇದು ಕಾರ್ಡ್ ಬೇಕಿಲ್ಲ, ಅದು ತಗೋಬೇಕು, ರೀಚಾರ್ಜ್ ಮಾಡಿಸ್ಬೇಕು ಅದಕ್ಕೆ. ಸೊ ಬನ್ನಿ ಒಳಗೆ ಹೋಗೋಣ.
ಕಾರ್ಡ್ ತೊಗೊಂಡು ರೀಚಾರ್ಜ್ ಮಾಡ್ಕೊಂಡು ಆಟ ಆಡಬೇಕು. ಆವಾಗ ನಾವು ಇದನ್ನು ಎತ್ಕೊಬೋದು. JCB ಆಪ್ರೇಟ್ರ್ ಸಖತ್ತಾಗಿ ಎತ್ಕೊಳ್ತಾನೆ. ಬಾರ್ ಕೌಂಟ್ರ್ ಮಾಡಿ ಎಣ್ಣೆ ಇಟ್ಬೇಕಾದ್ರಲ್ಲಿ ಗಂಡು ಮಕ್ಕಳು ಇಲ್ಲಿ ಆ್ಯಕ್ಚುಲಿ ಚಿಕ್ಕ ಮಕ್ಕಳು ಹೆಣ್ಮಕ್ಳು ನಿಮ್ಮಂಥ ಮಕ್ಕಳು ಬಂದವರು ಇಷ್ಟಲ್ಲಿ ಮುಂದೆ ಹೋಗ್ತೀರಾ, ಮುಗೀತು ಬನ್ನಿ. ಸೊ ಗೈಸ್, ಇದಿಷ್ಟು ನಾವು ಈಗ ಓರಿಯನ್ ಮಾಲ್ ಒಳಗೆ ತೋರಿಸಿದ್ವಿ. ಇವಾಗ ಆ್ಯಕ್ಚುಲಿ ಇನ್ನು ಟೈಮ್ ಝೋನ್ ಆ ಕಡೆ ಒಂದು ಅಲ್ಲಿ ಬೇಡ, ಸಾಕು, ಇಷ್ಟೇನೆ ಅಲ್ಲೂ ಇರೋದು. ಸೊ ನಾವಿವಾಗ ವರ್ಲ್ಡ್ ಟ್ರೇಡ್ ಸೆಂಟರ್ ಹತ್ರ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ, ಲೈಟಿಂಗ್ಸ್ ಆಗಿರ್ಬೋದು. ಹೌದು, ಲೇಕು ಕೂಡ ಚೆನ್ನಾಗಿರುತ್ತೆ. ಅಲ್ಲಿ ವಾಟರ್ ಇದೆ, ತೋರಿಸ್ತೀನಿ ಬನ್ನಿ. ಸೀದಾ ಕೆಳಗೆ ಹೋಗ್ಬಿಡೋಣ ಇವಾಗ. 2000 years later. ಸೊ ಗೈಸ್, ನಾನಿವಾಗ ನಿಮ್ಗೆ ತೋರಿಸೋದು ವರ್ಲ್ಡ್ ಟ್ರೇಡ್ ಸೆಂಟರ್. ನೋಡ್ಕೊಳ್ಳಿ ಹೇಗಿದೆ ಅಂತ. ನೋಡಿ ಎಷ್ಟು ದೊಡ್ಡದಿದೆ. ಇದ್ರ ಬಗ್ಗೆ ಹೇಳ್ತೀರಾ ಮಿಸ್ಟರ್ ಜಗನ್ನಾಥ್? ಎಷ್ಟು ಫ್ಲೋರ್ ಇದೆ ಇದು? 32 ಫ್ಲೋರ್. ಸೊ ಇವ್ರು ಇಲ್ಲಿ ವರ್ಕ್ ಮಾಡಿ ಬಿಟ್ಟು ಬಂದಿದ್ದಾರೆ, ಸಾವಾಸ ಬೇಡ ಅಂತ. 32 ಫ್ಲೋರ್ಸ್ ಇದೆ. ಸಂಬಳ ಹಾಕ್ಲಿಲ್ಲ. ನನಗಂತೂ ಈ ಜೀವನವೇ ಬೇಸರವಾಗೋಗ್ಬಿಟ್ಟಿದೆ. ಸ್ಯಾಲ್ರಿ ಹಾಕಿಲ್ಲ ಅಂತ ಬಿಟ್ಟು ಬಂದವ್ರೆ. ಸೊ ವರ್ಲ್ಡ್ ಟ್ರೇಡ್ ಸೆಂಟರ್ ತುಂಬಾ ದೊಡ್ಡದಾಗಿದೆ, ನೋಡ್ತಿರ್ಬೋದು. 32 ಫ್ಲೋರ್ಸ್ ಇದೆ ಇದು. ಎಲ್ಲ ನಮ್ಮನ್ನೇ ವಿಚಿತ್ರವಾಗಿ ನೋಡ್ತಾ ಇದ್ದಾರೆ. ಅದಕ್ಕೆ ಅವ್ರನ್ನ ಯಾರನ್ನೂ ನೋಡಬಾರ್ದು, ನಾನು ನಿಮ್ಮನ್ನು ಮಾತ್ರ ನೋಡ್ತಾ ಇದ್ದಾರೆ ನಮ್ಮನ್ನ. ವಿಚಿತ್ರವಾಗಿ ಏನಿಲ್ಲ, ಇದು ವ್ಲಾಗ್ ಮಾಡೋದು, ನಿಮಗೆ ಕಂಟೆಂಟ್ ತೋರಿಸೋದು ಏನಿಲ್ಲ. ಸೊ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ವರ್ಲ್ಡ್ ಟ್ರೇಡ್ ಸೆಂಟರ್ ದೊಡ್ಡದಾಗಿ ಅಂತ. ಆ್ಯಕ್ಚುಲಿ ಇದನ್ನು ಏನು ಮಾಡ್ಬೋದು ಗೊತ್ತಾ? ಇಲ್ಲಿಂದ ವ್ಯೂ ಚೆನ್ನಾಗಿ ಕಾಣುತ್ತಲ್ಲ, ಒಂದು ಡಿಸ್ಪ್ಲೇ ಹತ್ರ ಕಾಣಿಸ್ತಿದೆ. ಬುರ್ಜ್ ಖಲೀಫಾದಲ್ಲಿ ಇದೆಯಲ್ಲ ಗ್ಲಾಸ್ ಪ್ಯಾನಲ್ಸು. ಸೊ ಆ ಥರ ಡಿಸ್ಪ್ಲೇ ಹಾಕ್ಸಿದ್ರೆ ಇಲ್ಲೇನೋ ಮೂವಿ ಪ್ರಮೋಷನ್ ಆ ಥರ ಎಲ್ಲ ಮಾಡಿದ್ರೆ ದುಡ್ಡು ಮಾಡ್ಕೊಬೋದು. ಸೊ ನೋಡಿ, ಸೊ ಲೇಕ್ ನೋಡೋಣ ಬನ್ನಿ ಇವಾಗ. ಬನ್ನಿ ನೀವು ಮಾಲೆಲ್ಲ ಸುತ್ಕೊಂಡು ಬಂದರೆ ಇಲ್ಲಿ ಆಚೆ ಕೂರೋದಕ್ಕೆ ಚೇರ್ಸ್ ಎಲ್ಲ ಇದೆ. ಹಾಗೇನೆ ಇಲ್ಲಿ ಬೆಸ್ಟ್ ವ್ಯೂ ತೋರಿಸ್ತೀನಿ ನೋಡಿ. ಇವಾಗ ಇದು ಬೆಂಗಳೂರು ಅಂತ ಅನಿಸುತ್ತೆ ನಮಗೆ, ಅಷ್ಟು ಚೆನ್ನಾಗಿದೆ ಇದು. ಸೊ ನೋಡಿ ಲೇಕು ಯಾವ ಥರ ಇದೆ. ಸೊ ಇಲ್ಲಿ ವಾಟರ್, ಆ ವರ್ಲ್ಡ್ ಟ್ರೇಡ್ ಸೆಂಟರ್ ಮುಂದೆನೇ ಇದೆ. ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಈ ಕಡೆ ಅಪಾರ್ಟ್ಮೆಂಟ್ಸು ತುಂಬಾ ಅದ್ಭುತವಾಗಿದೆ. ಈ ಥರ ನೀರನ್ನು ನೋಡ್ಕೊಂಡು ಈ ಕಡೆ ಕೂತ್ಕೊಂಡು ಎಂಜಾಯ್ ಮಾಡ್ತಾಯಿದ್ರೆ ಅಲ್ಟಿ ಗುರು. ಸೊ ಓರಿಯನ್ ಮಾಲ್ ನೋಡ್ಕೊಳ್ಳಿ. ಇದು ಬ್ಯಾಕ್ ಗೇಟು. ಸೊ ನಾವು ಬಂದಿದ್ದು ಆ ಕಡೆ ಫ್ರಂಟ್ ಗೇಟು. ಇಲ್ಲೂ ಸಿಗುತ್ತೆ ಅಟ್ಟಿ ಕಾಫಿ ಆಗಿರ್ಬೋದು, ಇನ್ನೂ ಏನೇನೋ ಕೆಫೆ ಎಲ್ಲ ಇದೆ ಇಲ್ಲಿ. ಓಹೋ, ಇದು ನೋಡಿ, ಇದು ಎಷ್ಟು ಸೈಕಾಗಿದೆ. ನೀರು ನೋಡಿ ಎಲ್ಲಿಂದ ಬೀಳ್ತಾ ಇದೆ. ಗೈಸ್, AI ಬರ್ತಾ ಯಾವ ರೇಂಜಿಗಾಗಿದೆ ತೋರಿಸ್ತೀನಿ ನೋಡಿ ಇವಾಗ. ಇದು ನೀವು ನೋಡ್ತಿರೋದು ವರ್ಲ್ಡ್ ಟ್ರೇಡ್ ಸೆಂಟರು. ಮೊಬೈಲಲ್ಲಿ ತೋರಿಸ್ತೀನಿ ನೋಡಿ ಒಂದು ವಿಡಿಯೋ. ಅದೇ ಇಲ್ಲಿರೋದು ಗಣಪತಿ ಫೆಸ್ಟಿವಲ್ ಇನ್ WTC ಬೆಂಗಳೂರು. ನ್ಯೂ ಇನ್ವೆನ್ಷನ್ ನಮಗೆ ಗೊತ್ತಿಲ್ಲ, ಬೆಂಗಳೂರಿಗೆ ಗೊತ್ತಿರಲ್ಲ ಅನ್ಸುತ್ತೆ. ಯಾವ ರೇಂಜ್ ಗೊತ್ತಿರಲ್ಲ. ಹೌದು, ನಿಮ್ಮ ಈ ಥರದೆಲ್ಲ ಇದಾರೆ ಜನ. ಯಾಕಂದ್ರೆ ಸೊ ನೋಡ್ಕೊಳ್ಳಿ, ಇದೆ ವರ್ಲ್ಡ್ ಟ್ರೇಡ್ ಸೆಂಟರ್. ಇಲ್ಲಿ ಕೆಫೆ ಇದೆ, ಹಾಗೇನೆ ಇಲ್ಲಿ ವರ್ಲ್ಡ್ ಟ್ರೇಡ್ ಸೆಂಟರು. ಸೊ ವ್ಯೂ ಇಲ್ಲಿಂದ ಚೆನ್ನಾಗಿ ಕಾಣುತ್ತೆ. ಹಾಗೇನೆ ಇಲ್ಲಿ ನೋಡ್ತಿರ್ಬೋದು, ಏನಿದು ಕ್ರಾಫ್ಟ್ ಬಿಯರ್. ಆಯ್ತಪ್ಪ, ಹಳ್ಳಿ ಜನ ಸುಮ್ಮನೆ ಇರಿ. ಸೊ ಇಲ್ಲಿ ಟಾಯ್ ಟ್ರೈನ್ ಇದೆ, ಚೆನ್ನಾಗಿರುತ್ತೆ. ಚಿಕ್ಕ ಮಕ್ಳು ಆಟ ಆಡೋಕ್ಕೆ, ನಾವು ಆಟ ಆಡ್ಬೋದು. ಅದು ಫ್ಯಾಮಿಲಿ ಬಸ್. ಎಸ್, ನಾನು ಚಿಕ್ಕವನೇ. ಇಲ್ಲಿ ತುಂಬ ಥರ ಮಕ್ಕಳಿಗೆ ಎಂಟರ್ಟೈನ್ಮೆಂಟು ಅಥವಾ ಎಂಜಾಯ್ ಮಾಡೋದಕ್ಕೆ ಬಂದು ಮಕ್ಕರಾಗಿ ಹೋಗ್ಬಿಟ್ಟಿದ್ದಪ್ಪ ನಾವು. ಓಕೆ, ಅವನು 1300 ಅಂತ ಹೇಳಲಿಲ್ಲ, 1300 ಅಂತ ಹೇಳ್ದ. ನಮ್ಮ ಫ್ರೆಂಡ್ ಒಬ್ಬ ಕನ್ಫ್ಯೂಸ್ ಮಾಡ್ಕೊಂಡು ವೈ ದಿಸ್ ಇಸ್ ವೈ ಎಜುಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ಇನ್ನೊಂದೇನಂದ್ರೆ ನಾನಲ್ಲ, ನಾಟ್ ಓನ್ಲಿ ಎಜುಕೇಶನ್, ಕಾಮನ್ ಸೆನ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿ ಕಮ್ಮಿ ದುಡ್ಡು ಅನ್ಕೊಂಡು ಎಡಿಟ್ ಪಿಕ್ಚರ್ ತಗೊಂಡು ಡಬಲ್ ಪೇಮೆಂಟ್ ಮಾಡೋಗಿದ್ದೀವಿ. ಬಿಲ್ ಕೊಡ್ಬೇಕಾದ್ರೆ ಗೊತ್ತಾಗಿದೆ ಅದು 1300 ಅಂದರೆ 1300 ಅಂತ ಅವನಿಗೆ. ಅವಾಗ ಸೊ ಇಲ್ಲಿ ಬರ್ತೀವಿ ನೋಡಿ, ಫ್ಯಾಮಿಲಿ ಬಸ್. ಲಂಡನ್ ಬಸ್ ಬೆಂಗಳೂರಲ್ಲಿ ಏನು ಮಾಡ್ತಾ ಇದೆ?
ನಾವೇ ಕರ್ಸಿದ್ದೀವಿ Yes. ಜನಕ್ಕೋಸ್ಕರ. ಓಕೆ. ನೋಡಿ ಚೆನ್ನಾಗಿದೆ ಕಾಣ್ತಾ ಇದೀವಿ ಈಗ ನಾವು. ನಮ್ಮ ಡಾಗಲಿ ಎಂಡ್ ಆಗುತ್ತೆ, ನಮ್ಮ ಡೇ ಸ್ಟಾರ್ಟ್ ಆಗುತ್ತೆ. ನಮ್ಮ ಡೇ ಇವಾಗ ಸ್ಟಾರ್ಟ್ ಆಗುತ್ತೆ, ವೀಕೆಂಡ್ ಇವಾಗ ಸ್ಟಾರ್ಟ್ ಆಗುತ್ತೆ, ಫುಲ್ ಜಾಲಿ. ಅರ್ಥ ಆಯ್ತು ಅನ್ಸುತ್ತೆ. ಸೊ ಸಮ್ಮರಿ ಆಫ್ ದಿಸ್ ವಿಡಿಯೋ ಏನಂತ ಹೇಳಿದ್ರೆ, ಈ ಓರಿಯನ್ ಮಾಲಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡ್ಬೋದು, ಎಂಜಾಯ್ ಮಾಡ್ಬೋದು, ಎಲ್ಲ ಥರ ಸಿಗುತ್ತೆ. ಶಾಪಿಂಗ್ ಮಾಡೋದಕ್ಕೆ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಅದಾದಮೇಲೆ ಎಲ್ಲ ಥರದ್ದು ಸಿಗುತ್ತೆ. ಸೊ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು. ಮತ್ತೆ ಇನ್ನೊಂದು ಕಂಟೆಂಟ್ ಜೊತೆ ಇನ್ನೊಂದು ವೀಡಿಯೋದಲ್ಲಿ ಬರ್ತೀವಿ. ಮತ್ತೆ ಸಿಕ್ಕೋಣ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಮಾಡೋ ವೀಡಿಯೋದು ಪ್ರತಿ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕೋಣ. ಸಿ ಯು ಆಲ್, ಲವ್ ಯು, ಟೇಕ್ ಕೇರ್, ಬಾಯ್ 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 ಬಾಯ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಹಂಗೆ ಗಂಟೆ ಬಟನ್ ಒತ್ಬಿಡಿ. ಯಾವುದೋ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನಿಮ್ಗೆ ಬರುತ್ತೆ, ನೀವು ನೋಡ್ಬೋದು. ಸಿ ಯು ಆಲ್, ಲವ್ ಯು, ಬಾಯ್ ಬಾಯ್. ಯೂಟ್ಯೂಬರ್ ಹರ್ಷ ಜೊತೆ ಜಗನ್ನಾಥ್, ಮ್ಯಾಡ್ ಲಾಗ್ಸ್ ಕನ್ನಡ, ಬೆಂಗಳೂರು. ನಾವು ಹಾಸನದವರು ಬೆಂಗಳೂರು ಲಾಗ್ ಮಾಡ್ತಾ ಇದೀವಿ ಅಷ್ಟೇ.